ಈಗ ಏನು ಮಾಡೋದಾತಣ್ಣ? ಏನಿಲ್ಲವ 5 ಲಕ್ಷ ರೂಪಾಯಿ ಕೊಡ್ಬೇಕಷ್ಟೆ. ಈಗ ಹೊಲ ಒತ್ತಿ ಹಾಕಿ ರೊಕ್ಕ ಕೊಡ್ಬೇಕು. ಆದ್ರೂ ಒತ್ತಿ ಅಂದ್ರು ಈಗ ಪಟ್ ಅಂತೇಳಿ ಒತ್ತಿ ಹಾಕಿಸ್ಕೊಂಡು ರೊಕ್ಕ ಕೊಡೋರ ಯಾರು? ಟೈಮ್ ಹೋಗತಿ. ಅಷ್ಟ್ರ ಮಟ್ಟ ಅವ್ರು ಟೈಮ್ ಕೊಟ್ಟಿಲ್ಲ. ಕೊಟ್ಬಿಡ್ಬೇಕು ಈಗ ರೊಕ್ಕ ಅಂತ ಅವ್ರು ಹೇಳಕತ್ತಾರ. ಏನು ಮಾಡೋದು ಅಂತೇಳಿ ತಿಳಿಲಂಗಾರ ಐತಿ. ಅಣ್ಣ, ನಾ ಕೊಡ್ತೇನೆ 5 ಲಕ್ಷ ರೂಪಾಯಿ. ಬ್ಯಾಂಕಿಗೆ ಹೋಗಿ ತೆಗೆಸ್ಕೊಂಬಂದು ನೀನು ಹೊಲ ಒತ್ತಿ ಹಾಕಿ ವಾಪಸ್ ಕೊಡ್ತಿ. ಯಾಕಂದ್ರೆ ನಾವು ಇಲ್ಲೇ ಹಿತ್ತಲಾಗ ನಮ್ದ ಜಾಗ ಐತಲ್ಲ ದೊಡ್ಡದು, ಅಲ್ಲೇ ಮನೆ ಕಟ್ಟಿಸ್ಕೋಬೇಕಂತ ಮಾಡೀವಿ. ಮನೆ ಹಾಕ್ಕೊಂಡು ನಾವು ಅಲ್ಲೇ ಇರ್ತೀವಿ. ಎದಕ್ಕಪ್ಪ ಬೇರೆ ಹೋಗ್ಬೇಕಾ? ಹೋಗ್ರಪ್ಪ ಹೋಗ್ರಿ. 5 ಲಕ್ಷ ರೂಪಾಯಿ ಸಾಲವಾಗಿ ಕೊಡಕ್ಕೆ ನೀನೇ ಬೇಕನ್ನ ಹೋಗು. ಆದರೂ ರೊಕ್ಕ ಬಿಟ್ರೆ ಸಂಬಂಧಗಳು ಇತ್ತಿತ್ತಾಗ ಯಾಕೆ ಯಾರ ಕಣ್ಣಿಗೂ ಕಾಣವಲ್ವು? ನಿಮ್ಮ ಕಣ್ಣಿಗೂ ಕಾಣವಲ್ತಲ್ಲಕ್ಕ? ನೋಡಪ್ಪ, ಈಗ ಸುಡ್ಗಾಡಿ ಇವ್ರು ಮಾಡಿರೋ ಕೆಲ್ಸಕ್ಕೆ ಇನ್ನೇನು ಮಾಡೋದು? ಒಂದು 5 ಲಕ್ಷ ರೂಪಾಯಿ ಕೊಡಪ್ಪ ಶಿವಲಿಂಗ. ನಮ್ಮ ಹೊಲ ಒತ್ತಿ ಹಾಕಿಂದ ನಾ ಕೊಡ್ತೇನೆ ವಾಪಸ್. ಅಲ್ಲ, ಮತ್ತೆ ನೀವು ಕೊಡಲೇಬೇಕು. ಯಾಕಂದ್ರೆ ನಾವು ಹಾಕ್ಕೊಂಡು ಇರಾಕ ಇದಕ್ಕೆ ನೀನ ಸಾಕ್ಷಿ ಅದಿ ನೋಡು. ಅಲ್ಲ, ಇದ್ರಾಗ ನಾ ಏನು ಸಾಕ್ಷಿ ಇದೇನೆಪ್ಪ? ಅಲ್ಲಿ ಶಾಂತ, ಮನಿ ಅಂದ್ಮ್ಯಾಗ 4 ಮಾತು ಬರ್ತಾವ ಹೋಕ್ಕವು. ಇವರು ಬೇರೆ ಸಂಸಾರ ಹುಡಾಕ ಹೆಂಗೆ ಅಕಲ್ ಮಾಡ್ತಾರ ನೋಡು. ಅಕಲ್ ಏನೈತಿ ಇದ್ರಾಗ? ಬ್ಯಾರೆ ಸಂಸಾರ ಹೂಡೋದ್ ಮುಂದಾದ್ರೂ ಐತಿ. ಅದನ್ನ ಈಗ ಮಾಡಾತೀವಿ ಅಷ್ಟೇ. ನನ್ನ ಬಿಸ್ನೆಸ್ಸಿಗೆ ಒಂದು 10 ಲಕ್ಷ ರೂಪಾಯಿ ಹಾಕ್ರಿ ಅಂದಿದ್ದಕ್ಕೆ ಯಾರಿಗೂ ಹಾಕಕ್ ಮನ್ಸಾಗ್ಲಿಲ್ಲ. ಈಗ ನೋಡು, ಖಾಲಿ ಪೀಲಿ 5 ಲಕ್ಷ ಇಷ್ಟೆಲ್ಲ ರೊಕ್ಕನ ಯಾರ್ದೋ ಹೆಣಕ್ ಕೊಡೋಂಗಾಗೈತಿ. ಈ ನಮ್ನಿ ರೊಕ್ಕ ಬಡಿಯಂಗಾಗೈತಿ. ನನಗೆ ಮಾತ್ರ 1 ರೂಪಾಯಿ ಖರ್ಚು ಮಾಡಕ್ಕೆ ಈ ಮನೆಗೆ ಯಾರಿಗೂ ಮನ್ಸಿಲ್ಲ. ಈ ಸುಮ್ಮನೆ ನಾನು ಈ ಮನೆಗೆ ಒಂದು ಮಗ ಅಂತೇಳಿ ತಂದಿಗೆ ಮನ್ಸಿಲ್ಲ, ಇನ್ಯಾರು ಹಾಕ್ತಾರೆ ಹೇಳು? ತಂದಿಗೆ ಮನ್ಸಿದ್ರಲ್ಲ ಹಾಕೋದು. ನಮ್ಮ ಜೀವನನೇ ಇಷ್ಟು, ಹಣೆ ಬಾರನೇ ಇಷ್ಟು ನಮ್ದು. ನಾನೇನ್ ಮಾಡ್ಲಿಪ್ಪ? ನಿಮ್ಮ ಅಪ್ಪ ಮಾಡ್ಕೊಂಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕು ಹೇಳಿ? ಈಗ ಪೊಲೀಸ್ನವರು ಈಗ ವಾಯ್ದೆ ಕೊಟ್ಟಾರ. ರೀ, ನಾವು ಕೆಲಸ ಸ್ಟಾರ್ಟ್ ಮಾಡೋನು. ನಮ್ದು ಹಾಕೊಳಕ್ಕೆ 5 ಲಕ್ಷ ರೂಪಾಯಿ ಹೆಂಗಿದ್ರು ಹೊಲ ಒತ್ತಿ ಹಾಕ್ತೇನೆ ಅಂದಾರಲ್ಲ, ಹಾಕಿ ಕೊಡುವಲ್ ರೊಕ್ಕ ಬಿಡ್ರಿ. ಆಮೇಲೆ ಅವ್ರ ಹತ್ರ ಬಂಗಾರ ಬೀಳಿ ಬೇರೆ ಇರ್ತಾವಲ್ಲ, ಅವನ್ನೆಲ್ಲ ಈಗ ಒತ್ತಿ ಇಟ್ಟ ಎಷ್ಟು ಕೊಡ್ತಾರೆ ಕೊಡ್ಲಿ ಅವರಿಗೆ. ಆಮೇಲೆ ಉಳಿದಿದ್ದನ್ನ ಹೊಲ ಒತ್ತಿ ಹಾಕಿ ಕೊಡ್ತಾರೆ ಅಷ್ಟೇ. ಬೇಕಾಗಿಲ್ಲ ಶಿವಲಿಂಗ, ಬೇಡ. 1 ರೂಪಾಯಿ ಬೇಡ. ನಾನು ಏನಿದ್ದು ನಾನು ಅಲ್ಲೇ ನಮ್ಮ ಮಾವನ ಕಡೆ ಇಸ್ಕೊತೀನಿ. ನಮ್ಮ ಮಾವನ ಬಡ್ಡಿ ಅವ್ರು ಮಾಡ್ತಾನೆ ಹೆಂಗಿದ್ರು, ಅವ್ರ ಕಡೆ ಇಸ್ಕೊಂಡು ನಾನು ವಾಪಸ್ ಅವ್ರಿಗೆ ಕೊಡ್ತೇನಂತ. ಅಲ್ಲ, ನಿಮ್ಮ ಮಾವನ ಕಡೆ ಅಷ್ಟೈತೆ ಇಲ್ಲಪ್ಪ? ಇಲ್ಲಾಂದ್ರೆ ಸುಮ್ಮನಿರ್ ಶಾಂತ, ನೀನೆಲ್ಲ ಇರ್ತೈತಿ, ಯಾಕೆ ಇರೋದಿಲ್ಲ? ಇಲ್ಲ ಅಂದ್ರೆ ಅಕಸ್ಮಾತ್ ಯಾರ ಕಡೆ ಕೇಳೋದು? ಶಿವಲಿಂಗಯ್ಯ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಮಾವನ ಕಡೆ ಇಲ್ಲ ಅಂದ್ರೆ ಏನಾಯ್ತು? ಮಲ್ಲೇಶಿ ಕಡೆ ಐತಲ್ಲ, ಮೊನ್ನೆ ಹೊಲ ಮಾರ್ಯಾನ, ಅಷ್ಟು ಬ್ಯಾಂಕ್ನಾಗ ರೊಕ್ಕ ಇಟ್ಕೊಂಡೇನಂತ ಬಾಯ್ ಬಿಟ್ಟು ಹೇಳ್ಯಾನ. ಅವನ ಕಡೆ ಇಸ್ಕೊಂತೀನಿ. ಅಣ್ಣ, ನಾನಂತರೂ ಕೊಡ್ತೀನಿ ಅಂತ ಹೇಳಿನಿ. ಮತ್ತೆ ಬೇಡ ಅಂತಂದ್ರೆ ನಾ ಏನು ಮಾಡೋಕ್ಕಾಗಲ್ಲಪ್ಪ. ಏನ ಮಲ್ಲೇಶಿ ಕಡೆನಾ? ಅಲ್ಲ, 5 ಲಕ್ಷ ರೂಪಾಯಿ ಬಡ್ಡಿ ಬಾಚಿ ಇಲ್ದ ಅವ್ರು ಕೊಡ್ತಾರ? ಹೇಳ, ವಿಚಾರ ಮಾಡ. ಬಡ್ಡಿ ಹೆಂಗ್ ಕೊಡ್ತಾರ? ಬಡ್ಡಿ ತೀರಿಸ್ಬೇಕಲ್ಲ. ಯಾಕಂದ್ರೆ ಅವರು ರೊಕ್ಕ ಮಾಡೋರೇ ಅಲ್ಲ. ಬಡ್ಡಿ ಹೆಂಗ್ ಕೊಡ್ತಾರ ನೋಡ್ಕೊಟ್ರೆ ನಿನ್ಗ? ಮತ್ತೆ ಅದಕ್ಕೆ ಬೇಡ, ಶಿವಲಿಂಗನ ಕಡೆ ಇಸ್ಕೋ, ಕಡ ವಾಪಸ್ ಕೊಡುವಂತಿ. ಬೇಡ ಶಾಂತ, ಮೊದಲು ಕೊಡೋದಿಲ್ಲ ಅಂತಾನಿಲ್ಲ. ಈಗ ನಂಗೆ ಇಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 1-2 ತಿಂಗಳು ಬಡ್ಡಿ ಹೋಗ್ಬೋದು ಅಷ್ಟೇ, ಹೊಲ ಒತ್ತಿ ಹೋಗು ಮಟ. ಆಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಲಿ? ನಾ ಅಲ್ಲೇ ಇಸ್ಕೋತೀನಿ. ಆಮೇಲೆ ಬಡ್ಡಿ ಕಟ್ಟಿದ್ರು ಅಡ್ಡಿ ಇಲ್ಲ. 5 ಲಕ್ಷಕ್ಕೆ ಏಟಾದತ್ ಬಡ್ಡಿ. ಬಡ್ಡಿ ಹಂಗೆ ಬೇಡಪ್ಪ, ಹಂಗೆ ಕೊಡು ಅಂತ ಕೇಳ್ತೇನೆ ನಾನು. ಕೊಡ್ತಾನವ ನನಗಂತೇಳಿ ಇಲ್ಲ ಅನ್ನೋದಿಲ್ಲ. ನೋಡಿ ಇವ್ರ ದುರ್ಬುದ್ಧಿ ಹೆಂಗೈತಿ. ಊರನವರೆಲ್ಲರೂ ಇವ್ರಿಗೆ ಸಹಾಯ ಮಾಡ್ಬೇಕು. ಅಲ್ಲ, 5 ಲಕ್ಷ ರೂಪಾಯಿ ತಿಂಗಳಗಟ್ಲೆ ಯಾರು ಹಂಗೆ ಕೊಡ್ತಾರ? ಬಡ್ಡಿ ಹಂಗೆ ಕೊಡ್ತಾರ? ಅವ್ರೇನು ದೊಡ್ಡ ಶ್ರೀಮಂತರ ಪಾಪ? ಅದೇ ಒಂದಿಷ್ಟು ಬಡ್ಡಿ ಎದಕ್ಕೆ ಹಾಕತ್ತಲ್ಲ ಅಂತ ವಿಚಾರ ಮಾಡ್ತಿರ್ತಾರ. ಓಹೋ, ಇವ್ರಿಗೆಲ್ಲರೂ ಸಹಾಯ ಮಾಡ್ಬೇಕು. ಇವ್ರು ಯಾರ ಕಷ್ಟಕ್ಕೆ ಆಗ್ಲಿ ಕಟ್ಟತ್ತೆ. ಬೇಡ, ನನ್ನ ಗಂಡನ ಕಡೆ ಇಸ್ಕೊಳ್ಳೋದೇ ಬೇಡ. ಹೊರಗಡೆ ಇಸ್ಕೊಂಡು ಕೊಡ್ಲಿ, ಗೊತ್ತಾಕತಿ. ಗಂಡ ಎಂತಿಗೂ ಭಾರಿ ಸೊಕ್ಕೈತಿ. ಕೇಳಿ ನೋಡಪ್ಪ ಏನಂತಾರ ನೋಡು. ಶಾಂತ, ನೀನ್ ಗೆಳತಿಲ್ಲ ನಕ್ಕಿ ಬಾ, ನಡಕಾಗಿ ಒಂಚೂರು ಕೊಡಿಸ್ಬಾ. ನೀ ಹೇಳಿದ್ರಿ ಇಲ್ಲ ಅನ್ನೋದಿಲ್ಲ, ಕೊಡ್ತಾರ ಬಾ. ರೊಕ್ಕನ ಅಣ್ಣ ನಾನು ನಡಕಾಗಬೇಕ? ಬೇಡಪ್ಪ, ಸರಿ ಅನ್ಸಂಗಿಲ್ಲ. ಶಾಂತ, ಇಷ್ಟ ಅನ್ನಂಗಾರ ಅವನು ಹಂಗೆ ಮಾಡ್ತಾನ, ನೀನು ಹಂಗೆ ಮಾಡ್ತೀನಿ. ನಾವು ಯಾರಿಗೂ ಬೇಡಲ್ಲ ಹಂಗಾರ. ಆಯ್ತು, ಬರ್ತೇನೆ ನಡಿ. ಬಾ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನಂಗೆ ಮಾಡಾತಾನ ಅಣ್ಣ. ಏನಾರ ಮಾಡ್ಕೊಲ್. ಅವ್ರ ಹತ್ರ ಅಷ್ಟು ರೊಕ್ಕೈತೆ. ನಾನು ಹೋಗೇ ಬಿಡ್ತೇನೆ ತಡಿ ಮನೆಗೆ ಯಾವುದಕ್ಕೂ. ಅತಿಯಮ್ಮ, ನಾ ಕೊಡ್ತೇನೆ ಅಂದೇನಿ. ನಿಸ್ಕೊಳ್ಳಾರ್ದು ಅವ್ರಿಗೆ ಬಿಟ್ಟಿದ್ ನೋಡಪ್ಪ. ನೋಡ್ರಿ ಅತಿಯಮ್ಮ, ನಾ ಈಗ ಹೇಳೇನಿ. ಮತ್ತೆ ನಾಳೆ ನಾನು ಕೊಡ್ಲಿಲ್ಲ ಅನ್ನೋ ಮಾತು ಬರೋದು ಬೇಡ. ಇರ್ಲಿ ಬಿಡಪ್ಪ, ಬೇಡ. ಸುಮ್ಮನೆ ವಲ್ವಲ್ ಅನ್ಕೊಂತ ಯಾಕದ? ನೀವ್ ಯಾಕ್ರಿ ಕೊಡ್ತೀನಿ ಅಂದ್ರಿ? ಹಂಗಲ್ಲಿ ಎಲ್ಲಾ ಟೈಮು ರೊಕ್ಕ ನೋಡಕ್ಕಾಗಲ್ಲ. ಹೋಗ್ಲಿ ಬಿಡ್ರಿ, ಇಸ್ಕೊಳ್ಳಿಲ್ಲಲ್ಲ ಚಿಂತೆ. ಕೊಡ್ಲಿ, ಹೊರಗೆ ಇಸ್ಕೊಂಡು ಕೊಡೋದು ಗೊತ್ತಾಕತಿ. ಬಾರ ಶಾಂತಕ್ಕ, ಕುಂದ್ರ ಬಾ. ಯಾಕ ಮಾರಿ ಅಂತಾರ ಸತ್ತು ಮಾಡಿಯಲ್ಲ? ಓ, ಅಣ್ಣಾರ್ ಬಂದಾರ. ಬರ್ರಿ ಅಣ್ಣ, ಕುಂದ್ರ ಬರ್ರಿ. ಏನ್ ಅಪರೂಪಕ್ಕೆ ನಮ್ಮ ಮನಿಗೆ ಅದು ನೀವು? ಯಾವಾಗ ಒಮ್ಮೆ ಅಕ್ಕ ಬಂದಿರ್ತಿದ್ಲ, ನೀವಂತರು ಬಿಡ್ರಿ ಬಂದೇ ಇಲ್ಲ. ಏನ್ ನಮ್ಮ ಮನಿಗೆ ನೀವು ವಿಚಿತ್ರ ಇವತ್ತು? ಸೂರ್ಯ ಕಡೆ ಹುಟ್ಟಾನ ಏನ? ಬರ್ರಿ ಕುಂದ್ರ ಬರ್ರಿ. ಬರ್ರಿ ಶಾಂತ, ಕುಂದ್ರ ಬಾ. ಇರ್ಲಿ ಆಮೇಲೆ ಸಣ್ಣಿಲ್ಲನ? ಬಾರ, ಜಾಕಕ್ಕೆ ಹೋಗ್ಯಾರ, ಕರಿತೀನಿ ತಡಿ. ಎಣ್ಣ, ಯಾಕ ರೊಕ್ಕದ್ ಮಾತಾಡಕ್ ಮನ್ಸು ಒಪ್ಪುವಲ್ತಪ್ಪ. ಹಂಗಂದ್ರೆ ಹೆಂಗ್ ಬಾ? ಈಗ ನೀನ ಕಾಸಿ ಇವರಿಗೆ ಸ್ವಲ್ಪ ನಡಕಾಗಿ ಬಡ್ಡಿ ಗಿಡ್ಡಿ ಅಕಸ್ಮಾತ್ ಜಾಸ್ತಿ ಹೇಳಿಗಿಡಾರು. ನಾನ್ತೇನಿ ಬಡ್ಡಿ ಬಾಚಿಗೆಲ್ಲ ಕೊಡಲ್ಲ ಅನಿಸ್ತತ್ ನನಗೆ. ಅಷ್ಟೇನು ಊರನ್ನವ್ರು ಬೇಡಗ್ಯಾರನ ಅವ್ರಿಗೆ? ಹಂಗೆ ಕೊಡ್ತಾರೆ ಬೇಕಾರೆ, ನೋಡ್ತೀರ ನೀನು. ನಾನ್ತೇನಿ ಹಂಗೆ ಕೊಡ್ಸ್ ನನಗೆ. ಬಡ್ಡಿ ಗಿಡ್ಡಿ ಎಲ್ಲ ಮತ್ತೆ ಕೇಳಬಾರ್ದು ನೋಡೋರು. ಯಾಕಂದ್ರೆ ನನ್ನ ಕೈಲಿ ಬಡ್ಡಿ ಕೊಡೋಕ್ಕಾಗಲ್ಲ. ನಾನೇನು ತಿಂಗಳ ದುಡ್ಮಿಗೆ ಹೋಗ್ತೇನೇನು?
ಸುಮ್ಮನೆ ಶಿವಲಿಂಗ್ ಕೊಡ್ತಿದ್ದ ಇಸ್ಕೊಂಡಿದ್ರ ಅಕ್ಕಿತ್ತು ಅದು ಎಂತ ನಿಂದ ಹಠನಪ್ಪ. ಬೇಡ, ಮೊದ್ಲು ಕೇಳಿದಾಗ ಎಷ್ಟು ಮಾತಾಡ್ಯಾಳ ಗೊತ್ತಾ ಅವ್ನ ಹಿಂತಿ. ಹಾ, ಮಾವ ಮನ್ಯಾಗ ಹಿರೇ ಮನುಷ್ಯ ಅನ್ನೋದು ಇಲ್ಲ, ಆ ನಮ್ನಿ ಮಾತಾಡ್ಯಾಳ ಬಾಯಿಗೆ ಬಂದಂಗ. ಈಗ ನಾನು ರೊಕ್ಕ ಇಸ್ಕೊಲೇನ, ನಾಳೆ ಸಾಯತನ ಅನ್ಬೇಕಲ್ಲ, ನಿಮಗೆ ನಾವ ಸಹಾಯ ಮಾಡಿದ್ದ ಅವತ್ತು ನಿಮಗೆ ನಾನು ಸಹಾಯ ಮಾಡಿದ್ದ ಅಂತೇಳಿ. ಅದಕ್ಕೆ ಬೇಡ, ಆ ಮಾತೇ ಬೇಡ. ಬೇಕಾದಾಗ್ಲಿ ನಾನು ಚಂಡ್ ಕತ್ತರಿಸಿ ನೀನು ಕಾಲ್ ಕಡೆ ಇಡ್ತೇನೆ, ಅವ್ರ ಕಡೆ ತಲೆ ಬಗ್ಸಂಗಲ್ಲ ನಾನು. ಸುಮ್ಮನಿರ್ ನೀನು. ಬಂದ್ರೆ ಓಹ್, ಇದು ವಿರೂಪಾಕ್ಷಣ್ಣ. ಹಾಂಪ್ಪ, ಆರಾಮದಿರನೆ? ಆರಾಮದೇನು ನೋಡಪ್ಪ. ಈಗ ಮೊದ್ಲೇ ನಂಗೆ ಸಾಲ್ಗಾರ್ದದು ಏನು ತೊಂದರೆ ಇಲ್ಲ, ಈಗ ಸದ್ಯಕ್ಕೆ ಆರಾಮದೇನು ನೋಡಪ್ಪ. ಏನು ಅಪರೂಪಕ್ಕೆ ಬಂದ್ರಿ? ಗಿರ್ಜಿ, ಚಾ ತುಂಬ ಬೇಡವಾ ತಂಗೆ ಬಾ ಬಾಯ್ಲ್. ಈಗ ಸದ್ಯ ಚಾ ಬೇಡ, ಆಮೇಲೆ ಕುಡಿಯೋಣಂತ ಬಾಯ್ಲ್. ಶಾಂತ, ಅಯ್ಯೋ ಏನು ಪಡಿಪಾಟ್ಲ ಇವ ನನ್ನ ಬಾಳೆ. ಅದು ಮಲೇಶಣ್ಣ, ಏನಿಲ್ಲ, ನಮ್ಮ ಅಣ್ಣಂದು ಒಂಚೂರು ಎಡವಟ್ಟಾಗೈತಿ. ನಿಮಗೆ ಗೊತ್ತಿರ್ಬೇಕು, ಗೊತ್ತಿಲ್ಲದ್ದೇನಲ್ಲ. ಕಡೆಗೆ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಮುರುಗಡೆ ಮಾಡ್ಕೊಳ್ಳೋಣ ಅಂತೇಳಿ ಅವರು ಅದಕ್ಕೆ ಒಪ್ಕೊಂಡಾರ. ಒಂದು 5 ಲಕ್ಷ ರೂಪಾಯಿ ಕೊಡಬೇಕು ಅಂತಂದ್ರೆ ಈಗ ರೊಕ್ಕ ಬೇಕು, ರೊಕ್ಕನೇ ಇಲ್ದಂಗೆ ಆಗ್ಯಾವು. ಅದಕ್ಕೆ ಒಂಚೂರು ಒಂದು 5 ಲಕ್ಷ ರೂಪಾಯಿ ನಮ್ಮ ಅಣ್ಣಗೆ ಕೊಟ್ಟಿದ್ರೆ ಉಪಕಾರ ಆಕ್ಕಿತ್ತು. ಹಾಂ, 5 ಲಕ್ಷ ರೂಪಾಯ? 5 ಲಕ್ಷ ರೂಪಾಯಿ ಈಗ ನಮ್ಮ ಕಡೆ ಎಲ್ಲೈತಿ? ಈ ರೊಕ್ಕನೇ ಇಲ್ಲ. ಹಂಗಂದ್ರೆ ಹೆಂಗ? ನಮ್ಮ ತಂಗಿ ಹೇಳ ನಿಮ್ಮ ಕಡೆ ರೊಕ್ಕ ಭಾಳ ಐತೆ ಅಂತೇಳಿ 5 ಲಕ್ಷ ರೂಪಾಯಿ ಇಲ್ಲ ನಿಮ್ಮ ಕಡೆ. ಅಯ್ಯೋ ಅಣ್ಣ, ಅದು ನಾ ತಡಿವಾ ತಂಗಿವಾ. ಅಲ್ಲ, ನಿಮ್ಮ ಕಡೆ ಐತಂತಲ್ಲ, ಬ್ಯಾಂಕ್ನ ಇಟ್ಕೊಂಡಿರಂತೆ. ಅಲ್ಲ, ಈ ಶಾಂತಕ್ಕರ್ ಎಷ್ಟು ಅದಾರ ನೋಡಿರ್ತ. ರೊಕ್ಕ ಅಂದ್ರೆ ಬಾಯಿ ಬಿಡ್ತಾರಂಗಾರ. ಮನುಷ್ಯ ರೊಕ್ಕ ಇಟ್ಕೊಂಡಿರೋದು ಕಷ್ಟನ, 5 ಲಕ್ಷ ರೂಪಾಯಿ ಅಂದ್ರೆ ಅದು ಈ ಮನುಷ್ಯ ಕೊಡೋದಂದ್ರೆ ವಾಪಸ್ ವಸೂಲಿ ಆಗೋದು ಹೆಂಗದು? ಶಾಂತಕ್ಕರ್ ಹಿಂಗೆ ಮಾಡ್ತಾರಂತ ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ, ಅಣ್ಣಗೆ ಹೆಂಗೆ ಹೇಳ್ಕೊಟ್ಟು ಕರ್ಕೊಂಬಂದಾರ ನೋಡು. ಛೇ, ಅದಕ್ಕೆ ಯಾವಾಗಲೂ ಗುಪ್ತವಾಗಿರ್ಬೇಕು ಯಾವಾರ ಅನ್ನೋದು. ಅಲ್ಲ, ಶಾಂತಕ್ಕರ್ ಹಿಂಗೆ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ. ಈಗ ಕೊಡೋದ ಬಿಡೋದ ನೋಡು, ಕುತ್ತಿಗೆ ಬಂದಂಗೆ ಆತೀಗ. ಇಲ್ಲ, ನಾನೇನು ಹೇಳಿಲ್ಲ, ನಾನೇನು ಹೇಳಕ್ ಹೋಗಿಲ್ಲ ಗಿರ್ಜಿ. ಅಣ್ಣೆಲ್ಲ ಕನ್ಫ್ಯೂಸ್ ಆಗ್ಯಾನ ಕಾಣ್ತೈತಿ. ಏನೋ ತರುಮರು ಆಗಿರ್ಬೇಕು ಅವಂಗೆ. ಅದು ಬಿಡ, ನಾನು ನೋಡ್ರಿ, ನಿಮ್ಗೆ ಆದ್ರೆ ಅನುಕೂಲ ಇದ್ರೆ ಕೊಡೋಕ್ಕಾದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ, ಏನು ತೊಂದರೆ ಇಲ್ಲ. ಅದಕ್ಕೆ ಯಾಕೆ ಮಕ್ಕ ಕೆಟ್ಟಾಗಬೇಕು? ಏನೂ ಇಲ್ಲ. ಇಲ್ಲಂದ್ರೆ ಇಲ್ಲ ಅಂತೇಳಿ ಹೇಳ್ರಲ್ಲ, ಅದ್ರಾಗ ಏನೈತಿ? ಯಾವುದಿಲ್ಲ. 5 ಲಕ್ಷ ರೂಪಾಯಿ ಅಂದ್ರೆ ಏನು ಕಲ್ಲಾಳನ ಇದಕ್ಕಿದ್ದಂಗೆ ತೆಗೆದು ಕೊಡಾಕ? ಹ್ಞೂ, ಅದನ್ನೇ ಅನ್ಕೊಂಡೆ ನಾನು. 5 ಲಕ್ಷ ರೂಪಾಯಿ ಈಗ ಇಲ್ಲ. ಹೆಂಗಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ, ಈ ಅದನ್ನ ನಾನು ಡೆಪಾಸಿಟ್ ಇಟ್ಬಿಟ್ಟೇನಿ 1 ವರ್ಷದ ಮಟ್ಟಿಗೆ. 1 ವರ್ಷ ಮಟ್ಟ ಅದನ್ನ 10 ಲಕ್ಷ ರೂಪಾಯಿ ಇಟ್ಟೇನಿ. 10 ಲಕ್ಷ ರೂಪಾಯಿನೇ ಇಟ್ಟೇನಿ, ಉಳ್ಕಿದೊಟ್ಟು ಕೈಯಾಗ ಖರ್ಚಿಗೆ ಇಟ್ಕೊಂಡು. ಆದರೆ ಏನಂದ್ರೆ ಅದು ತಗ್ಸಕ್ಕೆ ಬರಂಗಿಲ್ಲ. ಈಗ ನಾನು 1 ವರ್ಷ ಮಟ್ಟ ಇಂತಿಷ್ಟು ಬಡ್ಡಿ ಅಂತ ಹಾಕ್ಕೊಡ್ತೀನಿ ಅಂದಾರ. ಅಲ್ಲಿ ಮಟ್ಟ ಅದು ಅಲ್ಲೇ ಇರಲಿ ಅಂತ ನಾನೇ ಬಿಟ್ಟಿನಿ. ಈಗ ಅದನ್ನು ತಗ್ಸ್ಬಿಟ್ಟೆ ಅಂದ್ರೆ ನಂಗೆ ಬರೋ ಬಡ್ಡಿನೂ ಬರಂಗಿಲ್ಲ ಬ್ಯಾಂಕಿಂದ. ಆಮೇಲೆ ಅವು ತಗ್ಸಿದ್ರೆ ನನಗೆ ಕೈಯಾಗ ರೊಕ್ಕನೇ ಉಳಿಯಂಗಿಲ್ಲ. ಅದಕ್ಕೆ ನನ್ನ ಕೈಲಿ ಈ ಸಲ ಕೊಡೋಕ್ಕಾಗಲ್ಲ. ಇದು ವಿರೂಪಾಕ್ಷಣ್ಣ, ಏನು ಅನ್ಕೋಬೇಡ. ಮತ್ತೆ ಬೇರೆ ಎಲ್ಲರ ವ್ಯವಸ್ಥೆ ಮಾಡ್ಕೋತೀನಿ ನೋಡು. ಅಣ್ಣ, ರೊಕ್ಕಿಲ್ಲ ಅಂತ ಅವ್ರ ಕಡೆ ಬಾ ಹೋಗೋಣ. ಇಲ್ಲ ಅಂದ್ಮೇಲೆ ಪಾಪ ಅಂತ ಮಾಡಿ ಹಂಗೆ ಹೊಳಬಳ ಕೇಳ ಸರಿ ಅನ್ಸಲ್ಲ. ಅಯ್ಯ ತಡಿಯವ, ಹಂಗಾದ್ರೆ ಹಂಗೆ ನೋಡ್ಪ ಮಲೇಶಿ, ಬಡ್ಡಿ ಹೋದಲ್ಲ ಆತ್, ನನಗೆ ಕೊಡು 5 ಲಕ್ಷ ರೂಪಾಯಿ. ಏಟ್ ಬಡ್ಡಿ ಹಾಕ್ತಿ ಹಾಕು, ನಾನು ಕೊಡ್ತೇನೆ. 1-2 ತಿಂಗಳದಾಗ ಕೊಟ್ಬಿಡ್ತೇನಪ್ಪ ನಿನ್ನ ರೊಕ್ಕನ. 1 ತಿಂಗಳು ಹೆಚ್ಚು ಕಮ್ಮಿ ಇರಲಿ ಅಂತ ಇನ್ನೊಂದು ತಿಂಗಳು ಹೇಳಾಕತ್ತೇನೆ ಅಷ್ಟೇ. ಯಾಕಂದ್ರೆ ನಾನು ಹೊಲ ಒತ್ತಿ ನಾ ಕೊಡ್ತೇನೆ. ಬಡ್ಡಿನ ಬಡ್ಡಿ ಹೆಂಗೆ ಕೊಡೋಕ್ಕಾಕೈತಿ? ನೀವು ನಮ್ಮರು, ನಿಮಗೆ ನಾ ಬಡ್ಡಿ ಹೆಂಗೆ ಕೊಟ್ರೆ ಸರಿ ಅನ್ನಿಸ್ತೈತನ? ಅದ್ರಾಗ ಏನೈತಿ? ನಮ್ಮ ಮಾವನ ಕಡೆ ನೀವೇ ಸಲ ತೊಗೊಂಡಿಲ್ಲ, ಬಡ್ಡಿ ಹೆಂಗೆ ವಾಪಸ್ ಕೊಡೋದಿಲ್ಲನ? ಹಂಗಪ್ಪ. ಮತ್ತೆ ಈಗ ಅದಕ್ಕೆಲ್ಲ ಇದು ಮಾಡೋಕ್ಕಾಕತ್ತೇನ? ಸಂಬಂಧನ ಬೇರೆ, ಫ್ರೆಂಡ್ಶಿಪ್ ಬೇರೆ, ಈ ರೊಕ್ಕದ ವ್ಯವಹಾರನೇ ಬೇರೆ. ನಮ್ಮ ಮನೆ ನೀವು ಬರ್ರಿ, ಹೊಡ್ತುಂಬ ಊಟ ಮಾಡ್ರಿ, ಹೋರಿ. ನಿಮ್ಮ ಮನೆ ನಾ ಬರ್ತೀನಿ, ಉಣ್ತೀನಿ, ಹೋಗ್ತೀನಿ. ರೊಕ್ಕದ ಹಂಗೆ ಆಗಂಗಿಲ್ಲ ನೋಡು ಮಲೇಶಿ. ಅದಕ್ಕೆ ಹೇಳಿದೆ. ನಾನು ಒಂದ್ಸಲ ಬ್ಯಾಂಕ್ನೇ ವಿಚಾರಿಸ್ತೇನೆ, ವಿಚಾರಿಸಿ ಏನನ್ನೋದು ಹೇಳ್ತೀನಿ. ಆದ್ರೆ ಮಾತ್ರ ಬಡ್ಡಿ ಹೆಂಗೆ ಕೊಡೋದು ಮಾಡೋದು ಬೇಡ ಅಂತ ಅನ್ನಿಸ್ತೈತಿ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ರೊಕ್ಕ ಕೊಡೋಕ್ಕಾಗಲ್ಲ ವಿರೂಪಾಕ್ಷಣ್ಣ, ಬೇಜಾರಾಗಬೇಡ. ನಾನು ಬಡ್ಡಿ ಓದು ಅದನ್ನು ಪೂರ ಡೆಪಾಸಿಟ್ ಇಟ್ಟೇನಿ. ಆಮೇಲೆ ಇನ್ನೊಂದು ಏನಂದ್ರೆ, ನನ್ನ ಮಗನೂ ಎದೆ ಉದ್ದ ಬೆಳೆದಾನ, ನಿಮಗೆ ಗೊತ್ತು. ಮೊನ್ನೆ ಲಗ್ನ ಆಗೈತಿ. ಈಗ ನಾನು ಅವ್ರ ಮಾತು ಕೇಳ್ಬೇಕಾಕತಿ. ಎಷ್ಟಾದ್ರೂ ಮನೆ ಮಗ ಒಂದು ಹಿರೇತನ ನಡೀತಿರ್ತೈತೆ, ಹೌದಿಲ್ರಿ? ಅವ ಕೊಡು ಅಂತಂದಂದ್ರೆ ತೆಗಿತೀನಿ. ಬೇಡಪ್ಪಾಜಿ ಇರ್ಲಲ್ಲೇ, ಸುಮ್ಮನೆ ಯಾಕೆ ಈ ಬಡ್ಡಿ ಅವ್ರು ನಮಗೆಲ್ಲ ಇದಾಗಿ ಬರಲ್ಲ ಅಂದ್ರೆ ನಾ ತಗ್ಸೋಕ್ಕಾಗಲ್ಲ. ವಿರೂಪಾಕ್ಷಣ್ಣ, ನೀವು ಒಂಚೂರು ಯಾವುದಕ್ಕೂ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊರಿ. ಆಮೇಲೆ ಇನ್ನೊಂದು ಏನಂದ್ರೆ, ಶಾಂತಕ್ಕೆ ನಿಮ್ಮ ಮಾವರ ಬೇಕಾದಂಗೆ ಬಡ್ಡಿ ಹಂಗೆ ಅಲ್ಲಿ ಇಲ್ಲಿ ಕೊಡ್ತಿರ್ತಾರಪ್ಪ. ನೀವು ಅವ್ರನ್ನ ಕೇಳಿದ್ರು ಬೇಕಾದಂಗೆ ರೊಕ್ಕ ಕೊಡ್ತಾವೆ. ಮತ್ತು ಮನೆಯವ್ರ ಯಾವುದು ಚಿಂತೆ ತಾಪತ್ರಯ ಇಲ್ದಂಗೆ ಆಗ್ಬಿಡ್ತೈತಿ. ಅಯ್ಯೋ, ನಮ್ಮ ಮಾವನ್ ಕೇಳಿದ್ರೆ ರೊಕ್ಕ ಹುಟ್ಟತಾವ, ಪಾಪ ಕೊಡ್ತಾನೆ ನಮ್ಮ ಮಾವ. ನಾನು ನಿಮ್ಮ ಕಡೆ ಅದಾವ ಒಂದು ಸುದ್ದಿ ಗೊತ್ತಾಗಿತ್ತಲ್ಲ, ಅದಕ್ಕೆ ಬಂದಿದ್ದೆ. ಯಾವ್ದಾವು ಬಿಡ್ರಿ, ಇಲ್ಲಂತ ಯಾಕೆ ಹೇಳಿ, ಅದಾವು. ಅದೇ ಹಿಂಗೆ ಬ್ಯಾಂಕ್ನಾಗ ಇಟ್ಟೇನೆ ನೋಡ್ರಿ. ವರ್ಷಕ್ಕಿಂತಿಷ್ಟು ಬಡ್ಡಿ ಅಂತಾರೆ. ಈಗ ಅದನ್ನು ಬಿಡಿಸ್ಕೊಂಬರೋದೇ ವಜ್ಜಿಗೆ. ನೀವು ಯಾವುದಕ್ಕೂ ಒಂದ್ಸಲ ಬೇರೆ ಕಡೆ ನೋಡ್ರಿ, ನೋಡೋಣ. ಅತಿ ಎಲ್ಲೂ ಸಿಗ್ಲೇ ಇಲ್ಲ, ಕುತ್ತಿಗೆ ಬಂತಪ್ಪ ಅಂದರೆ ಮತ್ತಿನ್ನೇನು ಮಾಡೋದು? ನಾನು ಬೇಕಾದ್ರೆ ವಿಚಾರಿಸ್ತೇನೆ ಬ್ಯಾಂಕಿಗೆ ಹೋಗಿ. 5 ಲಕ್ಷ ತಗ್ಸಿ 5 ಲಕ್ಷ ಅಷ್ಟೇ ಇಡೋಕ್ಕಾಗಲ್ಲ. ಇಲ್ಲ ಇಡ್ಬೇಕಾಕತಿ. ಈಗ ಮಾತ್ರ ತಗ್ಸೋದಿದ್ರೆ ಪೂರ ತಗ್ಸ್ಬಿಡ್ಬೇಕು. ಅರ್ಧ ಅಲ್ಲೇ ಬಿಟ್ಕೊಂಡು ಅರ್ಧ ಕೊಡ್ರಿ ಅಂದ್ರೆ ಕೊಡಲ್ಲ. ತಗಸಿ ಮತ್ತದನ್ನ ಇಡಕ್ಕೆ ಇನ್ನೊಮ್ಮೆ ಹೋಗ್ಬೇಕಾಕತಿ. ಅದಕ್ಕೆ ಒಂದ್ಸಲ ವಿಚಾರಿಸ್ತೇನೆ ತಡ್ರಿ. ನೀವು ವಿಚಾರಿಸಿರಿ ಒಂಚೂರು. ಸರಿ ಆಯ್ತಪ್ಪ, ನಾನು ನಮ್ಮ ಮಾವನ್ನ ಕೇಳ್ಕೊತೀನಿ. ಆಯ್ತು,
ಸರಿ ಹಂಗಾರೆ ಬೋರ್ಲೆ ಹಾಂ ಹೆಂಗ ಹೊಂಟ್ರಲ್ಲ ಚಾ ಕುಡ್ದವ್ರಿ ಇಲ್ಲ ಇಲ್ಲ ಬೇಡ ಮಲೇಶಣ್ಣ ಚಾಗಿ ಏನು ಬೇಡ ನಮ್ಮನಿಗೆ ಕರ್ಕೊಂಡು ಹೋಗ್ತೀನಿ ಈಗ ಹಾಲೆ ಕುಡಿಯೋದಿದ್ರೆ ಕುಡಿಲಿ ಬರ್ತೇವೆ ಗಿರ್ಜಿ ಹ್ಞೂ ಆಯ್ತು ಶಾಂತಕ್ಕ ಅಣ್ಣ ಅಲ್ಲ ಎಂಥ ಜನ ಇವ್ರು ಅಂತೆ ನಾನು ಶಾಂತಕ್ಕನ್ನ ನಾ ಏನಂತ ಮಾಡಿದ್ದೆ ಬಿಡು ರೊಕ್ಕದವು ಕೇಳಬಾ ಅಂತೇಳಿ ಅಣ್ಣ ಒಂಚಾಕ್ ಹೆಂಗೆ ಕರ್ಕೊಂಬಂದಾರ ನೋಡು ಇತ್ತಾಗ ರೊಕ್ಕ ಕೊಡಾಕು ಬರೋದು ಬಿಡಾಕು ಬರೋದು ಅನ್ನಂಗೆ ಆಗೈತಿ ರೊಕ್ಕ ಕೊಟ್ರೆ ಅದನ್ನ ವಸೂಲಿ ಮಾಡಕ್ಕೆ ಹೋದಾಗ ಮಾತು ಬೇಯ್ತವು ಈ ಸೋಳೋತ್ನೇ ಚಲೋ ಇರ್ತೈತಿ ಕೊಡೋ ಹೊತ್ನೇ ಮಕ ಕೆಟ್ಟಾಕತಿ ಕೊಡ್ಲಿಲ್ಲ ಇಟ್ಕೊಂಡು ಕೊಡ್ಲಿಲ್ಲ ಅನ್ನಂಗೆ ಆಕತಿ ಹಿಂಗೆ ಶಾಂತಕ್ಕೆ ಹಿಂಗೆ ಮಾಡ್ತಾಳ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು ಏನ್ರಿ ಅಲ್ಲ ಶಾಂತಕ್ಕನ ಅಷ್ಟ ಅನ್ರಿ ಅರ್ಥ ಮಾಡ್ಕೊಂಡಿದ್ದು ಪಾಪ ಹೆಂಗೆ ಚಡಪಡಿಸಕತ್ತಿದ್ಲಕ್ಕೆ ಅದನ್ನಾರು ನೋಡ್ಬಾರ್ದನ್ರಿ ನೀವು ಹಾಂ ಅಣ್ಣಗೆ ಇಲ್ಲಂತ ಬಾ ಹೋಗನ್ ಬಾ ಅಂತಂದ ಅಣ್ಣನ ಎದುರಿಗೆ ನಾ ಹೇಳಿಲ್ಲ ಅಂದಿಲ್ಲ ಆಕೆ ಅದು ಈ ಪಕ್ಷಣ್ಣಗೆ ಎಲ್ಲಿದ ವಿಚಾರ ಗೊತ್ತಾಗೈತಿ ಶಾಂತಕ್ಕ ನಡಕಾವ ಅಂತೇಳಿ ಬಲವಂತವಾಗಿ ಕರ್ಕೊಂಬಂದಂಗೆ ಐತಪ್ಪ ಶಾಂತಕ್ಕ ಅದಕ್ಕೆ ಕೊಡೋದಾದ್ರೆ ಕೊಡ್ರಿ ಬಿಡೋದಾದ್ರೆ ಬಿಡ್ರಿ ಅಂತ ನಿಲ್ಲಕ್ಕೆ ಆಗ್ವಲ್ ತಕ್ಕಿಗಿಲ್ಲೇ ಹೆಂಗೆ ಮಾತಾಡೋದ ಏನ ಎತ್ತ ಅನ್ನಂಗೆ ಆಗೇ ತಕ್ಕಿಗೆ ಅದಾರ ಅರ್ಥ ಆಗದ್ ಬೇಡನ ನನ್ನ ಗಂಡನ ರೊಕ್ಕ ಕೊಡ್ತಾರಲ್ಲ ಅಲ್ಲಿ ಹೋಗಿ ವಿಚಾರಿಸ್ಲಿ ಈಗ ಹೋಗ್ಯಾರಲ್ಲ ಬಿಡ್ರಿ ವಿಚಾರಿಸ್ಕೊಂಬರ್ಲಿ ನೀವು ಕೊಡ್ಲಾರ್ದ ಚಲೋ ಮಾಡಿದ್ರಿ ಯೋ ಈ ಮನುಷ್ಯನ ಯಾವಾರ ಹೆಂಗ ಏನೋ ಯಾರಿಗೆ ಗೊತ್ತಲಿಯಪ್ಪ ಆತಾಗ ಯಾವ ಧೈರ್ಯದ ಮ್ಯಾಗ ಕೊಡ್ತೀವಿ ಹೇಳು ಅದಕ್ಕೆ ಕೊಡ್ಲೇ ಬೇಡ ಅನ್ನಂಗೆ ಆತು ಹೋಗಿ ನಾನು ಜಳಕ ಮಾಡೋ ಒಂಚೂರು ದೇವ್ರಿಗೂ ಕೈ ಮುಗಿಯೋಕ್ಕಾಗಲಿಲ್ಲ ಇವಾಗ ಬಂದ್ವು ಸರಿ ನಾ ಒಂಚೂರು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ ಒಂದು ನಾಷ್ಟಕ್ಕೆ ಹಾಕಿ ನನಗೆ ಬಂದೆ